ಶ್ರೀ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಸಮಿತಿಯ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಎಚ್ ಎಸ್ ಸಾಯಿರಾಮ್ರವರು ನನ್ನ ಜೊತೆ ಇದ್ದಾರೆ. ಅದೇ ರೀತಿ ಕ್ಷೇತ್ರದ ಖಜಾಂಚಿಯವರಾದ ಶೇಖರ್ ಪೂಜಾರಿ ಅವರಿದ್ದಾರೆ. ಕ್ಷೇತ್ರದ ಆಡಳಿತ ಸಮಿತಿಯ ಸದಸ್ಯರಾದ ಜಗದೀಪ್ ಸುವರ್ಣರವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ KT ಸುವರ್ಣರವರು ನಮ್ಮ ಜೊತೆ ಇದ್ದಾರೆ. ಸದಾನಂದ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಶರಸ್ವರ್ಣ ಬಜ್ಪೆ ಇವರು ನಮ್ಮ ಜೊತೆ ಇದ್ದಾರೆ. ಸುಪ್ರಸಿದ್ಧ ಶ್ರೀ ಗೋಕರ್ಣನಾಥ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ದಿವ್ಯ ಹಸ್ತದಿಂದ 1908ರಲ್ಲಿ ಪ್ರಾರಂಭವಾಗಿ 1912ರಲ್ಲಿ ಈ ಕ್ಷೇತ್ರವನ್ನು ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರೇ ತನ್ನ ಕೈಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಪುಣ್ಯಕ್ಷೇತ್ರ. 19ನೇ ಶತಮಾನದ ಆ ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ವ ಸಮಾಜ ಸಾಮಾಜಿಕ ಬಹಿಷ್ಕಾರದೊಂದಿಗೆ ಕ್ಷೇತ್ರಕ್ಕೆ ಕಾಲಿಡುವಂತಹ ಪರಿಸ್ಥಿತಿ ಇಲ್ಲದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಸಮಾಜದ ಹಿರಿಯರು ಕೇರಳಕ್ಕೆ ಹೋಗಿ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರಿಗೆ ಮನವರಿಕೆಯನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಷೇತ್ರದ ಅಗತ್ಯವನ್ನು ಅವರಿಗೆ ಮನದಟ್ಟು ಮಾಡುವಂತಹ ಕೆಲಸವನ್ನು ಅಧ್ಯಕ್ಷ ಕೊರಗಪ್ಪರವರ ನೇತೃತ್ವದಲ್ಲಿ ಮಾಡಲಾಯಿತು. ಈ ಪುಣ್ಯ ಕಾರ್ಯದಲ್ಲಿ ಬಹಳಷ್ಟು ಸಮಾಜದ ಹಿರಿಯರು ಅವರಿಗೆ ಸಾಥ್ ಕೊಡುವಂತಹ ಕೆಲಸವನ್ನು ಮಾಡುವ ಮುಖಾಂತರ 1912ರಲ್ಲಿ ಮಂಗಳೂರಿನಲ್ಲಿ ಪ್ರಸಿದ್ಧವಾದ ಶ್ರೀ ಗೋಕರ್ಣನಾಥ ಕ್ಷೇತ್ರ ಬರೀ ಬಿಲ್ಲವ ಸಮಾಜಕ್ಕೆಲ್ಲ ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಒಂದು ಒಳ್ಳೆಯ ಕ್ಷೇತ್ರವಾಗಿ ಪರಿವರ್ತನೆಗೊಂಡಿತ್ತು. ಹಲವಾರು ಬದಲಾವಣೆಗಳ ಮುಖಾಂತರ ಈ ಕ್ಷೇತ್ರ 1992ರಲ್ಲಿ ಪುನರ್ನಿರ್ಮಾಣವಾಗಿ ಅದ್ಭುತವಾದ ಒಂದು ಶಿಲ್ಪಕಲೆಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಷೇತ್ರವಾಗಿ ಇವತ್ತು ಮಾರ್ಪಟ್ಟಿದೆ. ದೇಶ ವಿದೇಶಗಳಿಂದ ಬರುವಂತಹ ಭಕ್ತಾದಿಗಳು ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಕ್ತಾಭಿಮಾನಿಗಳು ಈ ಕ್ಷೇತ್ರವನ್ನು ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕ್ಷೇತ್ರದಲ್ಲಿ ನಡೆಯುವಂತಹ ಮಂಗಳೂರು ದಸರಾ ವೈಭವ, ಅದೇ ರೀತಿ ಮಹಾಶಿವರಾತ್ರಿಯ ಆ ಒಂದು ಹಬ್ಬ, ಇದನ್ನೆಲ್ಲ ಬಹಳ ವಿಜೃಂಭಣೆಯಿಂದ ಆಚರಿಸುವಂತಹ ಕ್ಷೇತ್ರ ನಮ್ಮದು. ಸುಮಾರು 36 ವರ್ಷಗಳಿಂದ ಈ ಕ್ಷೇತ್ರದ ಅಧ್ಯಕ್ಷರಾಗಿ ಎಚ್ ಎಸ್ ಸಾಯಿರಾಮ್ರವರು ನಿರ್ವಹಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಆ ಕ್ಷೇತ್ರದಲ್ಲಿ ಬಹಳ ಸುದೀರ್ಘ ಕಾಲದಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡಿದೆವು. ತಾರೀಕು 20/6/2025ರಂದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದ ಮಾಧವ ಸ್ವರ್ಣರವರು ವಾಟ್ಸಪ್ ಮುಖಾಂತರ ಸಮಿತಿಯ ಸದಸ್ಯರನ್ನು ಕೆಲವು ಜನರನ್ನು ಸೇರಿಸಿ ಸಭೆಗೆ ಆಹ್ವಾನ ಮಾಡ್ತಾರೆ. ಈ ಸಭೆಯಲ್ಲಿ ಶ್ರೀಮಾನ್ ಜನಾರ್ದನ್ ಪೂಜಾರಿಯವರು ಸಹ ಉಪಸ್ಥಿತರಿದ್ದಾರೆ ಎಂದು ಅವರು ಮೆಸೇಜನ್ನು ಹಾಕ್ತಾರೆ. ಈ ಸಭೆಯನ್ನು ನಡೆಸುವಂತಹ ವಿಷಯ ಕ್ಷೇತ್ರದ ಅಧ್ಯಕ್ಷರಿಗೆ ಗೊತ್ತಿರುವುದಿಲ್ಲ, ನಮ್ಗೆ ಯಾರಿಗೂ ಗೊತ್ತಿರುವುದಿಲ್ಲ. ಹಾಗಿರಬೇಕಾದ್ರೆ ಇಂಥ ಒಂದು ಸಭೆ ಯಾಕಾಗಿ ಜರುಗುತ್ತದೆ ಎಂಬ ವಿಷಯ ನಮ್ಮೊಳಗೆ ಬರುವುದು ಸ್ವಾಭಾವಿಕ. ಹಾಗಾಗಿ ಆ ಸಂದರ್ಭದಲ್ಲಿ ಆಡಳಿತ ಸಮಿತಿಯ 8 ಜನ ಸದಸ್ಯರಲ್ಲಿ ನಾವು 5 ಜನ ಸದಸ್ಯರು ಆ ಸಭೆಗೆ ಹೋಗುವುದಿಲ್ಲ.
ಆ ಸಭೆಗೆ ನಾವು ಗೈರಾಜರಾಗ್ತೇವೆ. ಅಲ್ಲಿರುವಂತಹ 3 ಜನ ಮಾತ್ರ ಆ ಸಭೆಯನ್ನು ನಿರ್ವಹಣೆ ಮಾಡ್ತಾರೆ. ಮಾಡಿ ಮಾಧ್ಯಮದ ಮುಂದೆ ಒಂದು ಹೊಸ ಆಡಳಿತ ಸಮಿತಿಯನ್ನು ಘೋಷಣೆ ಮಾಡ್ತಾರೆ. ಆ ಘೋಷಣೆ ಮಾಡಿದಂತಹ ಆಡಳಿತ ಸಮಿತಿಯಲ್ಲಿ ಅಧ್ಯಕ್ಷರ ಹೆಸರನ್ನು ತೆಗೆದು ಮತ್ತೊಬ್ಬರ ಹೆಸರನ್ನು ಸೇರ್ಪಡೆ ಮಾಡ್ತಾರೆ. ಅದೇ ರೀತಿ ಸುದೀರ್ಘ ಕಾಲದಲ್ಲಿದ್ದ ನನ್ನನ್ನು ಸಹ ಆ ಸಮಿತಿಯಿಂದ ತೆಗೆದುಹಾಕಲಾಗಿದೆ. ಅದೇ ರೀತಿ ಶೇಖರ್ ಪೂಜಾರಿಯವರು ಆಡಳಿತ ಸಮಿತಿಯಲ್ಲಿದ್ದರು, ಅವರನ್ನು ತೆಗೆದುಹಾಕಲಾಗಿದೆ. ಹೀಗೆ ಒಂದು ಹೊಸ ಸಮಿತಿಯನ್ನು ನಿರ್ಮಾಣ ಮಾಡುವ ಮುಖಾಂತರ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಅಷ್ಟಕ್ಕೆ ಬಿಡಲಿಲ್ಲ. 3 ದಿವಸದ ನಂತರ ನಮಗೆ ಕೇವೆಟ್ ನೋಟಿಸ್ ಬರ್ತದೆ ಕೋರ್ಟಿಂದ. ನಾವೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲಿಲ್ಲ. ನಾವು ಯಾರ ಹತ್ರನೂ ಈ ವಿಷಯ ಮಾತಾಡಿಲ್ಲ. ಕೋರ್ಟಿಂದ ಕೇವೆಟ್ ಪಿಟಿಷನ್ ಬಂದ ನಂತರ ಸ್ವಾಭಾವಿಕವಾಗಿ ನಾವು ಎಚ್ಚರಗೊಳ್ಳಬೇಕಾಗ್ತದೆ. ಹಾಗಾಗಿ ಮುಂದಿನ ಕಾರ್ಯವೇನು ಅಂತ ನಮ್ಮಲ್ಲಿಯೂ ಸಹ ನಾವು ಒಂದು ಸ್ವಲ್ಪ ಚರ್ಚೆಗಳನ್ನು ಮಾಡಿ ನಾವು ಕೋರ್ಟಿನಲ್ಲಿ ಸೆಕೆಂಡ್ ಎಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ನಾವು ಈಗಿರುವ ಸಮಿತಿಯ ಆಡಳಿತವನ್ನು ಮಾಡುವಂತಹ ಸಮಿತಿಯ ಮೇಲೆ ನಾವು ಕೇಸನ್ನು ದಾಖಲು ಮಾಡಿದೆವು. ಆ ಕೇಸ್ನಲ್ಲಿ ನಮಗೆ ಅವಗುಣ ಆಯಿತು. ನಂತರ ನಾವು ಫಸ್ಟ್ ಎಡಿಷನಲ್ ಕೋರ್ಟಿಗೆ ಅದರ ಮೇಲೆ ನಾವು ದಾವೆಯನ್ನು ಹಾಕಿದೆವು. ಫಸ್ಟ್ ಎಡಿಷನಲ್ ಕೋರ್ಟಲ್ಲಿ ನಮಗೆ ಜಯ ದೊರಕಿದೆ. ಅದ ನಂತರ ಎಲ್ಲ ಗೊಂದಲದ ವಾತಾವರಣವನ್ನು ನಮ್ಮ ಪರವಾಗಿ ನ್ಯಾಯಾಲಯದಲ್ಲಿ ಬಂದರೂ ಸಹ ನಾವು ತಿರುಗಾ ಅದನ್ನು ಸೆಕೆಂಡ್ ಎಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಚಾಲೆಂಜ್ ಮಾಡುವ ಮುಖಾಂತರ, ಅದೇ ರೀತಿ ಮುನ್ಸಿಪ್ ಕೋರ್ಟಲ್ಲಿಯೂ ಸಹ ನಾವು ದಾವೆಯನ್ನು ಹಾಕುವ ಮುಖಾಂತರ ನಾವು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ನೋಡುವಂತಹ ನಮ್ಮ ಸಮಾಜದ ಅತಿ ಎತ್ತರದ ಸಂಸ್ಥೆ ಅಂತ ಹೇಳಿದರೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್. 1992ರಿಂದ ಯಾವುದೋ ಒಂದು ಗೊಂದಲ ಇಲ್ಲದೆ ಬಹಳ ಸುಸೂತ್ರವಾಗಿ ಕ್ಷೇತ್ರ ನಡೆಯುವಂತಹ ಸಂದರ್ಭದಲ್ಲಿ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಯಾವ ವಿಷಯಕ್ಕೂ ಬರಲಿಲ್ಲ. ಕ್ಷೇತ್ರ ಒಳ್ಳೆಯ ರೀತಿಯಿಂದ ನಡೆಸ್ತಾ ಇದ್ದಾರೆ ಎಂಬ ಒಂದು ಮನಸ್ಸು ಅವರದಾಗಿತ್ತು. ಆದರೆ ಈ ಗೊಂದಲಗಳನ್ನೆಲ್ಲ ನೋಡುವಾಗ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಪ್ರತಿನಿಧಿ ಸಭೆ ಮಹಾಶಿವರಾತ್ರಿಯ ಮಾರನೇ ದಿವಸ ಅಂದರೆ ತಾರೀಕು 16/2/2026 ಜರುಗುತ್ತದೆ. ಆ ಪ್ರತಿನಿಧಿ ಸಭೆಯಲ್ಲಿ 50 ಜನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ಗಳನ್ನು ಚುನಾಯಿತರು ಮಾಡುವ ಮುಖಾಂತರ 9 ಜನರನ್ನು ದೇವಸ್ಥಾನದ ಆಡಳಿತ ಸಮಿತಿಗೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ 2026-27ಕ್ಕೆ ಘೋಷಣೆ ಮಾಡಿದ್ದಾರೆ. ಈ ಸಮಿತಿಯಲ್ಲಿ ಎಚ್ ಎಸ್ ಸಾಯಿರಾಮ್, ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್, ಕೆಟಿ ಸುವರ್ಣ, ಜಗದೀಶ್ ಸುವರ್ಣ, ರವಿಶಂಕರ್ ಮಿಜಾರ್, ಶೇಖರ್ ಪೂಜಾರಿ, ಎಚ್ ರತೀಂದ್ರನಾಥ್, ಸದಾನಂದ ಪೂಜಾರಿ ಮತ್ತು ಶರತ್ ಸುವರ್ಣ ಬಜ್ಪೆ ಹಾಗೆ 9 ಜನರನ್ನು ನಮ್ಮನ್ನು ನೇಮಕ ಮಾಡಿದ್ದಾರೆ. ಅದನಂತರ ನಾವು ಈ 9 ಜನ ನಾವು ಸಭೆಯನ್ನು ಮಾಡಿ ಈ ಕ್ಷೇತ್ರಕ್ಕೆ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅಧ್ಯಕ್ಷರಾಗಿ ಎಚ್ ಎಸ್ ಸಾಯಿರಾಮ್ ರವರು, ಉಪಾಧ್ಯಕ್ಷರಾಗಿ ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್ ರವರು, ಕಾರ್ಯದರ್ಶಿಯಾಗಿ ರವಿಶಂಕರ್ ಮಿಜಾರ್, ಖಜಾಂಚಿಯಾಗಿ ಶೇಖರ ಪೂಜಾರಿ, ಸದಸ್ಯರಾಗಿ ಜಗದೀಶ್ ಸುವರ್ಣ, ಕೆಟಿ ಸುವರ್ಣ, ಎಚ್ ರತೀಂದ್ರನಾಥ್, ಸದಾನಂದ ಪೂಜಾರಿ ಮತ್ತು ಶರತ್ ಸುವರ್ಣ ಬಜ್ಪೆ. ಹಾಗಾಗಿ ಈ ಬಿಲ್ಲವ ಸಮಾಜ ಇವತ್ತು ಸ್ಥಾಪನೆಗೊಂಡಂತಹ ಉದ್ದೇಶ ಏನು, ಅದಕ್ಕೆ ಬದ್ಧತೆಯನ್ನಿಟ್ಟುಕೊಂಡು 26-27ನ ಸಾಲಿಗೆ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಹೊಸ ಸಮಿತಿಯನ್ನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಇವತ್ತು ಘೋಷಣೆ ಮಾಡಿದೆ. ಈ ಘೋಷಣೆ ಮಾಡಿದಂತಹ ವಿಷಯ ಕ್ಷೇತ್ರದ ನಡೆಸುತ್ತಿರುವಂತಹ ಈ ಸಮಿತಿಗೂ ಅದನ್ನು ಮುಟ್ಟಿಸಲಾಗಿದೆ. ಅದೇ ರೀತಿ ರಿಜಿಸ್ಟ್ರಾರ್ ರವರಿಗೂ ಈ ಒಂದು ವಿಷಯವನ್ನು ತಿಳಿಸಪಡಿಸಲಾಗಿದೆ. ಹಾಗೆ ಈ ಒಂದು ಕಾರ್ಯದಲ್ಲಿ ಮುಂದಿನ ಹಂತ ಏನು ಅಂತ ಹೇಳಿದರೆ, ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟವರು, ಆದ್ದರಿಂದ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ನಮಗೆ ದಾರಿ ತೋರಿಸ್ತದೆ ಆ ರೀತಿ ನಾವು ಮಾಡಬೇಕಾಗ್ತದೆ. ಇದನ್ನು ನಾವು ಸಾರ್ವಜನಿಕವಾಗಿ ಹೇಳುವಂತಹ ಇವತ್ತು
ವಿಷಯಕ್ಕೆ ಬಂದಿದ್ದೇವೆ. ಯಾಕಂತ ಹೇಳಿದರೆ ಇದನ್ನು ನಾವು ಗುಪ್ತವಾಗಿ ಇಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದೊಂದು ಸಮಾಜದ ಬೆಳವಣಿಗೆ, ಇದನ್ನು ನಾವು ಹೇಳಬೇಕಾಗ್ತದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಈ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಧನ್ಯವಾದ ಬಂಧುಗಳೇ. ಜನಾರ್ದನ ಪೂಜಾರಿ ಅವರ ಹಿಡಿತದ ಅಂದ್ರೆ ಅವರ ವ್ಯಾಪ್ತಿಯಲ್ಲಿತ್ತು. ಇಷ್ಟರವರೆಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯವೈಖರಿ, ಪ್ರೆಸ್ ರಿಲೀಸ್, ಪ್ರೆಸ್ ಮೀಟ್ ಗಳನ್ನು ಕುದ್ರೋಳಿ ಗೋಕರ್ಣಾಧ್ಯಕ್ಷ ಕ್ಷೇತ್ರದಲ್ಲಿ ಮಾಡ್ತಾ ಇದ್ವಿ. ನೀವು ಯಾಕೆ ಅಲ್ಲಿಂದ ಹೊರಗೆ ಬಂದು ಇಲ್ಲಿ ಮಾಡ್ತಿದ್ದೀರಿ ಅಂತ ಹೇಳೋದು ಪ್ರಶ್ನೆ. ಖಂಡಿತವಾಗಿ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಸಮಿತಿ ಏನಿದೆ, ನಮ್ಮ ಸಮಿತಿಯನ್ನು ಇವತ್ತು ಘೋಷಣೆ ಮಾಡಿದರೂ ಸಹ ಇವಾಗ ಅಲ್ಲಿ ಒಂದು ಸಮಿತಿ ದೇವಸ್ಥಾನದ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಹಾಗಿರಬೇಕಾದ್ರೆ ನಮಗೆ ಇವತ್ತು ನೇಮಕಾತಿ ಮಾಡಿದರೂ ಸಹ ನಾವು ಇವತ್ತು ಹೋಗಿ ಅಲ್ಲಿ ನೇರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥದ್ದು ಅಷ್ಟು ಸಮಂಜಸವಲ್ಲ. ಯಾಕಂತ ಹೇಳಿದರೆ ನಾವು ನ್ಯಾಯಾಲಯದಲ್ಲಿ ಇವತ್ತು ನ್ಯಾಯಾಲಯದ ಕಟ್ಟಲೆಯಲ್ಲಿ ನಾವಿದ್ದೇವೆ. ಹಾಗಿರುವಾಗ ನಮಗೆ ಸಂಘರ್ಷ ಬೇಡ, ಒಳ್ಳೆಯ ರೀತಿಯಿಂದ ನಾವು ಇದನ್ನು ಕಾಯ್ಕೊಂಡು ಬರಬೇಕು ಅಂತ ನಮ್ಮೊಂದು ಇಚ್ಛೆ. ಯಾಕಂದ್ರೆ ಈ ದೇವಸ್ಥಾನದ ಸಮಿತಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಸಮಿತಿಯಲ್ಲಿ ಈಗ ಇದ್ದವರು ಇದ್ದಾರೆ, ಸಾಯಿರಾಮ್ ಇದ್ದಾರೆ, ನೀವಿದ್ದೀರಿ, ಊರ್ಮಿಳಾ ರಮೇಶ್ ಇದ್ದಾರೆ, ಅಲ್ಲಿ ಹೋಗಿ ಕ್ವಶನ್ ಮಾಡಬಹುದಲ್ಲ? ಅಲ್ಲ, ಅಂದ್ರೆ ವಿಷಯ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಒಂದು ಕ್ಷೇತ್ರದ ವಿಷಯ ಹೇಗಂತ ಹೇಳಿದ್ರೆ ಅದೊಂದು ಪವಿತ್ರ ಸ್ಥಾನ, ಅಲ್ಲಿ ಯಾವ ಸಂಘರ್ಷಕ್ಕೂ ನಾವು ಎಡೆಕೊಡಬಾರದು ಎಂಬ ಒಂದು ಉದ್ದೇಶ ಇದೆ ನಮ್ದು. ಅಲ್ಲಿ ನಮಗೆ ಬೇಡ ಆ ವಿಷಯ. ಇವತ್ತು ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ, ಹೇಗೆ ಬರ್ತದೆ ನೋಡುವ, ಆಮೇಲೆ ನೋಡುವ. ಈಗ ಇಲ್ಲಿ ಖಜಾಂಚಿ, ಈಗ ಇಲ್ಲಿ ನೀವು ಹೇಳ್ತೀರಿ, ಇದು ನೀವು ಹೇಳುವ ಪ್ರಕಾರ ಅಧ್ಯಕ್ಷ, ಉಪಾಧ್ಯಕ್ಷ, ಖಜಾಂಚಿ ಎಲ್ಲ ನೀವು ಅಂತ ಹೇಳ್ತೀರಿ. ಅಧ್ಯಕ್ಷರು ಅವರು ಒಬ್ಬರಿದ್ದಾರೆ, ಖಜಾಂಚಿ ಒಬ್ಬರಿದ್ದಾರೆ, ಉಪಾಧ್ಯಕ್ಷ ಅಂತ. ಇದನ್ನು ಪಬ್ಲಿಕ್ ಈಗ ಯಾವುದನ್ನು ಅಂತ ನಂಬಬೇಕು ಅಂತ? ನೀವು ಕೋರ್ಟ್ ಆದೇಶ ಬರುವವರೆಗೆ ನಾವು ಪಬ್ಲಿಕ್ ಕಾಯಬೇಕಾ ಅಥವಾ ಈಗಿದ್ದದನ್ನು ಯಥಾಸ್ಥಿತಿ ಹೇಗೆ ಅಂತ? ಖಂಡಿತವಾಗಿ ಇವತ್ತು ನಮ್ಮ ಮಾತೃ ಸಂಸ್ಥೆಯಾದ ಅಖಿಲ ಭಾರತ ಬಿಲ್ಲವರ್ ಯೂನಿಯನ್ನ ಅಧೀನದಲ್ಲೇ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಸಮಿತಿಯು ಇರುವಂಥದ್ದು. ಇದು ನಮ್ಮ 1952 ಅಲ್ಲಿ ಏನು ರಿಜಿಸ್ಟರ್ಡ್ ಬೈಲಾ ಇದೆ ಅಖಿಲ ಭಾರತ ಬಿಲ್ಲವರ್ ಯೂನಿಯನ್, ಇದು ಆ ಬೈಲಾ ಪ್ರಕಾರ 9 ಜನರ ಸಮಿತಿಯನ್ನು ನೇಮಕ ಮಾಡುವಂಥದ್ದೇ ಅಖಿಲ ಭಾರತ ಬಿಲ್ಲವರ್ ಯೂನಿಯನ್. 95ರಲ್ಲಿ ಡಿಸಿ ಆರ್ಡರ್ ಮೂಲಕ ಒಂದು 9 ಜನರ ನೇಮಕ ಮಾಡಿದ ಇತ್ತೀಚೆಗೆ ಇತ್ತಲ್ಲ, ಅದೇನಾಯ್ತು? ಅದು ಕಾಯಂ ಆಗಲಿಲ್ಲ. ಅದು ಕೋರ್ಟಿನ ಮುಖಾಂತರವೇ ಅದು. ಯಾಕಂದ್ರೆ ಆ 9 ಜನರ ಆ ಕಾಯಂ ನೇಮಕಾತಿಯಲ್ಲೇ ನೀವಿದ್ದದ್ದು, ಸಾಯಿರಾಮ್ ಇದ್ದದ್ದು, ಊರ್ಮಿಳಾ ರಮೇಶ್. ಖಂಡಿತವಾಗಿ ನಾನು ಅದನ್ನೇ ಹೇಳಿದೆ. ನಾವು 9 ಜನ ಯಾವ ರೀತಿ ಕಾರ್ಯವನ್ನು ಮಾಡಿದ್ದೇವೆ, ಅದರಲ್ಲಿ ಯಾವುದೇ ಚ್ಯುತಿ ಬರಲಿಲ್ಲ. ನಾವು ಅಷ್ಟು ಸುಸೂತ್ರವಾಗಿ ಈ ಕಾರ್ಯವನ್ನು ಮಾಡಿದ್ದೇವೆ. ಅದೇ ಅಧ್ಯಕ್ಷರ ಅಧೀನದಲ್ಲಿ ಈ ಒಂದು ಕಾರ್ಯಚಟುವಟಿಕೆ ಉತ್ತಮವಾಗಿ ಜರುಗ್ತಾ ಇತ್ತು. ಅದನ್ನೇ ನಾನು ಹೇಳಿದೆ ಮೊದಲಿಗೆ, ಏನೋ ತೊಂದರೆ ಇರಲಿಲ್ಲ ಅಂತ. ಸರ್, ಹಾಗಾದ್ರೆ ಈ ನೀವೊಂದು ಕೆಲವು ವರ್ಷದ ಹಿಂದೆ ಈ ಅಖಿಲ ಭಾರತ ಬಿಲ್ಲವ ಯೂನಿಯನ್ ಅಧೀನದಲ್ಲಿರುವ ಇದು ನಾರಾಯಣಗುರು ಎಜುಕೇಶನ್ ಟ್ರಸ್ಟ್ ವಿರುದ್ಧ ನೀವೇ ಕೋರ್ಟಿಗೆ ಹೋಗಿದೆ. ನೀವು ಸಾಯಿರಾಮ್ ಎಲ್ಲ ಕೋರ್ಟಿಗೆ ಹೋಗಿ ಅವರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ತಗೊಂಡಿದ್ದಾರೆ, ಆಸ್ತಿ ಪಾಸ್ತಿ ಮಾಡಿದ್ದಾರೆ ಅಂತ ಅಲ್ಲಿ ನೀವು ಆರೋಪ ಮಾಡಿ ಇಲ್ಲಿ ಈಗ ನೀವು ಇದ್ದೀರಿ ಅಂತ ಹೇಳಿದ್ರೆ ನಾವು ಅಲ್ಲಿ ಏಕೀಕರಣ ಸಮಿತಿ ಅಂತ ಮಾಡಿ ಎಲ್ಲ ನಮ್ಮ ಬಿಲ್ಲವ ಸಮಾಜದ ಎಲ್ಲ ಸಂಸ್ಥೆಗಳು ಒಂದೇ ಕೇಂದ್ರದಾಡಿಗೆ ಬರಬೇಕೆಂಬ ಉದ್ದೇಶದ ಇಟ್ಕೊಂಡು ನಾವು ಅದನ್ನು ಒಂದು ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟ ಮಾಡಿದ ಅಷ್ಟಕ್ಕೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಂಡರ್ನಲ್ಲೇ ಎಲ್ಲ ಸಂಸ್ಥೆಗಳು ಬರಬೇಕು ಅಂತ. ಖಂಡಿತ. ನೋಡಿ, ಇವತ್ತು ಪ್ರತಿಯೊಂದು ಬಾರಿ ಮಹಾಶಿವರಾತ್ರಿಯ ಮರುದಿವಸ ಒಂದು ಪ್ರತಿನಿಧಿ ಸಭೆ ಅಂತ ಜರುಗ್ತದೆ. ಇದು ಅಖಿಲ ಭಾರತ ಬಿಲ್ಲವರ್ ಯೂನಿಯನ್ ಪ್ರತಿನಿಧಿ ಸಭೆಯನ್ನು ಮಾಡುವಂಥದ್ದು. ಇದು ಸಮಾಜದ ಅತಿ ಉತ್ಕೃಷ್ಟ ಸಭೆ ಆಗಿರುತ್ತದೆ. ಈ ಸಭೆಯಲ್ಲಿ ಈ ನಿರ್ಣಯವನ್ನು ತಗೊಂಡ ನಂತರ ಆ ನಿರ್ಣಯದ ಮುಖಾಂತರ ನಾವು ಇವತ್ತು ಈ ವಿಷಯಕ್ಕೆ ಬಂದಿದ್ದೇವೆ ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ನಮಗೆ ಸೆಕೆಂಡ್ ಎಡಿಷನಲ್ ಕೋರ್ಟಲ್ಲಿ ನಾವು ಏನು ದಾವೆ ಮಾಡಿದ್ದೇವೆ ಆ ದಾವೆ ನಮಗೆ ಪೂರಕವಾಗಿ ನಮಗೆ ಜಡ್ಜ್ಮೆಂಟ್ ಬಂದಿಲ್ಲ. ಅದನ್ನು ನಾವು ಫಸ್ಟ್ ಎಡಿಷನಲ್ ಕೋರ್ಟಲ್ಲಿ ನಾವು ದಾವೆಯನ್ನು ಹಾಕಿದ್ದೇವೆ ಈಗಿರುವ ಸಮಿತಿಯ ಮೇಲೆ. ಆ ದಾವೆಯಲ್ಲಿ ಜಡ್ಜ್ಮೆಂಟ್ ಯಾವ ರೀತಿ ಬಂದಿದೆ ಅಂತ ಹೇಳಿದರೆ,
ಸೆಕೆಂಡ್ ಎಡಿಷನಲ್ ಕೋರ್ಟ್ ಅಲ್ಲಿ ಯಾವ ಜಜ್ಮೆಂಟ್ ಬಂದಿದೆ ಅದು ಸರಿಯಾಗಿಲ್ಲ, ಪುನರ್ ವಿಮರ್ಶೆ ಮಾಡಬೇಕು ಅಂತ ಹೇಳಿ ಫಸ್ಟ್ ಎಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ ಆರ್ಡರ್ ಬಂದಿದೆ. ಹಾಗಾಗಿ ಅದು ತಿರ್ಗಾ ಸೆಕೆಂಡ್ ಎಡಿಷನಲ್ ಕೋರ್ಟಿಗೆ ಬಂದಿದೆ. ಈಗ ಇನ್ನು ಹಾಗೆ ಇನ್ನು ಅಲ್ಲೇ ಇದೆ, ವಿಚಾರಣೆ ಹಂತದಲ್ಲಿದೆ. ಬಟ್ ಫಸ್ಟ್ ಇದು ಆರ್ಡರ್ ಏನಿದೆ ಅದು ಸರಿಯಾಗಿಲ್ಲ ಅಂತ ಹೇಳಿ ಫಸ್ಟ್ ಎಡಿಷನಲ್ ಕೋರ್ಟ್ ಇವತ್ತು ಹೇಳಿದೆ. ಈಗ ನಿಮ್ಮದಾದ ಈ ಹಿಂದಿನ ಕಮಿಟಿ ಇತ್ತಲ್ಲ, ಸೊ ಅದರ ಘೋಷಣೆ ಮಾಡಿದ್ದು ಯಾರು ಈ ಹಿಂದೆ? ನೀವೆಲ್ಲ ಇರ್ತಾರೆ. ಸಾಯಿರಾಮ್ ಅವರು ಅಧ್ಯಕ್ಷ ಆಗಿದ್ರು. ನೋಡಿ, 1992ರಲ್ಲಿ ಯಾವಾಗ ನಾವು ಪುನರ್ನಿರ್ಮಾಣ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಆವಾಗ ಸಮಿತಿ ನಡೀತಾ ಇತ್ತು. ಆ ಸಮಿತಿಯಲ್ಲಿ ನಾವು ಅಧ್ಯಕ್ಷರ ಮುಖಾಂತರ ನಮ್ಮ ಸಮಿತಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದರಲ್ಲಿ ಏನಾದರೂ 1 ಜನ 2 ಜನ ಅನಾರೋಗ್ಯವಾಗಿ ಆ ಸ್ಥಾನ ಖಾಲಿಯಾಗಿದ್ರೆ ನಮ್ಮೊಳಗೆ ಯಾರು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರನ್ನು ನಾವು ಚುನಾಯಿತರಾಗಿ ಅಲ್ಲಿ ಸೇರಿಸಿಕೊಂಡಿದ್ದೇವೆ. ಆ ಒಂದು ಪ್ರಕ್ರಿಯೆ ಸತತವಾಗಿ ನಡೀತಾ ಬರ್ತಾ ಇತ್ತು 92ರಿಂದ ಇವತ್ತುವರೆಗೆ ನಡೀತುಕೊಂಡು ಬಂದಿದೆ, ಇಲ್ಲ ಅಂತ ಹೇಳುವುದಿಲ್ಲ. ಬಟ್ ಇಲ್ಲಿ ಇವತ್ತು ಗೊಂದಲದ ವಾತಾವರಣ ಸೃಷ್ಟಿಯಾದ ನಂತರ ಮಾತ್ರ ಇದಕ್ಕೆ ಅಖಿಲ ಭಾರತ ಬಿಲ್ಲವರ್ ಯೂನಿಯನ್ ಇವತ್ತು ಈ ವಿಷಯಕ್ಕೆ ಬಂದಿದೆ. ಇಲ್ಲದಿದ್ದರೆ ಅವರು ಇದಕ್ಕೆ ಕೈ ಹಾಕಲಿಲ್ಲ. ಇದೆ 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 ಖಂಡಿತ ಇದೆ. ಯಾಕಂತ ಹೇಳಿದ್ರೆ 1920ರಲ್ಲಿ ಯಾವಾಗ ಅಖಿಲ ಭಾರತ ಬಿಲ್ಲವರ್ ಯೂನಿಯನ್ ಸಂಸ್ಥೆ ಪ್ರಾರಂಭಗೊಂಡಿದೆ ಆ ಸಂಸ್ಥೆಯಲ್ಲಿ ನಾವು 9 ಜನರನ್ನು ಕ್ಷೇತ್ರಾಡಳಿತ ಸಮಿತಿಗೆ ಚುನಾಯಿತರಾಗಿ ಕಳಿಸುವಂತಹ ಪದ್ಧತಿ ಇದು 1990 ಬೈಲಾದಲ್ಲಿ ರಿಜಿಸ್ಟರ್ಡ್ ಬೈಲಾದಲ್ಲಿ ಇದೆ. ಇದರಲ್ಲಿ ಹೌದು ಹೌದು ವಿಷಯ ಇಷ್ಟ ಏನಂತ ಹೇಳಿದ್ರೆ, ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಅದೊಂದು ಪವಿತ್ರ ಕ್ಷೇತ್ರ, ಅಲ್ಲಿ ಯಾವುದೇ ಒಂದು ಗೊಂದಲ ಸೃಷ್ಟಿಯಾಗಬಹುದು ಎಂಬ ಒಂದು ಉದ್ದೇಶ ಮಾತ್ರ ಇದೆ ನಮ್ಮ ಹತ್ರ, ಬೇರೆ ಏನಿಲ್ಲ. ಇಲ್ಲ, ಖಂಡಿತ ಇಲ್ಲ. ನಾವು ಇಷ್ಟು ಮನವರಿಕೆ ಮಾಡುವಂಥದ್ದು ಮಾತ್ರ. ಅಲ್ಲ, ಈಗ ನಮ್ಮ ಈ ಒಂದು ಪತ್ರಿಕಾ ಹೇಳಿಕೆ ಮುಖಾಂತರ ಗೊಂದಲ ಅಲ್ಲ. ಇದು ವಿಷಯ ಏನಂತ ಹೇಳಿದ್ರೆ ಮೊನ್ನೆಯ ಪ್ರತಿನಿಧಿ ಸಭೆಯ ನಿರ್ಧಾರದಲ್ಲೇ ಈ ವಿಷಯ ಹೊರಗೆ ಬಂದಿದೆ. ಅದು ಅವರಿಗೂ ಗೊತ್ತಿದೆ, ಕ್ಷೇತ್ರದವರಿಗೂ ಗೊತ್ತಿದೆ. ಆಗಿರುವಾಗ ಇದರಲ್ಲಿ ಗೊಂದಲ ಅಂತ ಇಲ್ಲ. ನಾವಿವತ್ತು ಸ್ಪಷ್ಟವಾಗಿ ಸಮಾಜಕ್ಕೆ ಹೇಳಬೇಕಾಗ್ತದೆ, ಇಲ್ಲದ್ರೆ ತಪ್ಪಾಗ್ತದೆ. ಖಂಡಿತವಾಗಿ ಅವರು ಬರ್ತಾರೆ. ಯಾಕಂದ್ರೆ ಹೇಳಿದ್ರೆ ನಮ್ಮ ಅವರು ಇದ್ದಾರೆ, ಈಗ ಕೋರ್ಟ್ ಕೇಸಲ್ಲಿ ಅವರೂ ಇದ್ದಾರೆ, ಅವರು ಡಿಫೆಂಡೆಂಟ್ ಪೊಸಿಷನ್ ನಲ್ಲಿ ಅವರೂ ಇದ್ದಾರೆ, ಪ್ರತಿವಾದಿಗಳಾಗಿದ್ದಾರೆ. ಹೌದು ಇದರಲ್ಲಿ ಯಾರು ಅಖಿಲ ಭಾರತ ಬಿಲ್ಲವ ಯೂನಿಯನ್ ನಲ್ಲಿ ಸದಸ್ಯರಾದವರಿಲ್ಲ? ಎಲ್ಲರೂ ಸದಸ್ಯರು. ಫಸ್ಟ್ ನಿಮಗೆ ಫಸ್ಟ್ ಆರ್ಡರ್ ಆಗಿದ್ದು ಸೆಕೆಂಡ್ ಎಡಿಷನ್ ಯಾವ ಕೋರ್ಟ್? ಸೆಕೆಂಡ್ ಎಡಿಷನ್ ಕೋರ್ಟ್ ಅಲ್ಲಿ. ಯಾವ್ದು ಸೆಕೆಂಡ್ ಎಡಿಷನ್ ಬಹಳ ಇದೆ. ಹೌದು, ಯಾವ್ದು ಅಂತ ಹೇಳಿ ಅಂದ್ರೆ ಸೆಕೆಂಡ್ ಎಡಿಷನಲ್ ಅಂತ ಅಷ್ಟೇ ಅಲ್ಲ, ಪೂರ್ತಿ ಇರುತ್ತೆ ಹೆಸರು. ಸೆಕೆಂಡ್ ಎಡಿಷನಲ್ ಪೂರ್ತಿ ಇರುತ್ತೆ. ಅದೇಂತ ಏನು ಸೆಕೆಂಡ್ ಎಡಿಷನಲ್ ಯಾವ ಕೋರ್ಟ್? ಅದು ಜಡ್ಜ್ ಆಗಿದೆ ಏನಂದ ಮೂರ್ತಿ ಅವರು ಇದ್ರು. ಯಾವಾಗ ಆಗಿದ್ದು? ಇದು ಫೆಬ್ರವರಿ ತಿಂಗಳಲ್ಲಿ ಆಗಿದೆ. ಈಗ ಫಸ್ಟ್ ಎಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲ, ಅದರಲ್ಲಿ ನಮಗೆ ಸ್ಟೇ ಕೇಳಿಲ್ಲ. ನಾವು ಫಸ್ಟ್ ಆರ್ಡರ್ ಅನ್ನು ನಾವು ಚಾಲೆಂಜ್ ಮಾಡಿದ್ದೀವಿ ಅಷ್ಟೇ. ಅದಕ್ಕೆ ಫಸ್ಟ್ ಎಡಿಷನಲ್ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ರೆ, ಏನು ಆರ್ಡರ್ ಸೆಕೆಂಡ್ ಎಡಿಷನಲ್ ಕೊಟ್ಟಿದ್ದಾರೆ ಅದನ್ನು ಪುನರ್ ವಿಮರ್ಶೆ ಮಾಡಬೇಕು, ಆರ್ಡರ್ ಸರಿ ಇಲ್ಲ. ಹೌದು, ವಾಪಸ್ ಕಳಿಸಿದ್ದಾರೆ. ಅದು ಮಾರ್ಚ್ ತಿಂಗಳಲ್ಲಿ ಆಗಿದೆ. ಹೌದು, ಸಿವಿಲ್ ಅಪೀಲ್. ಹೌದು, ಅಪೀಲ್ ನಂಬರ್ ಇದೆಯಾ? ಅಪೀಲ್ ನಂಬರ್ ನೆನಪಿಲ್ಲ. ಇದು ಇನಿಷಿಯಲ್ ದಯಾನಂದ ಅದು ಒರಿಜಿನಲ್ ಸೂಟ? ಒರಿಜಿನಲ್ ಸೂಟ್. ಸರ್, ಈಗ 1920ರಲ್ಲಿ ಕೊರಗಪ್ಪ ಅವರು ಸರ್ಕಾರದ ಸಂಬಂಧಪಟ್ಟ ಆಸ್ತಿಯನ್ನು ಶ್ರೀ ಗೋಕರ್ಣ ದೇವರಿಗೆ ಅಂತ ಬಿಟ್ಟುಕೊಟ್ಟಿದ್ದಾರೆ, ಹೌದಲ್ಲ? ಇದಾದ ನಂತರ ಈ ಆಡಳಿತ ವ್ಯವಸ್ಥೆಯನ್ನು ಬಿಲ್ಲವ ಯೂನಿಯನ್ ಅಂತ ಹೇಳಿ ಮಾಡ್ತೀವಿ. ಅದರ ನಂತರ 90ರಲ್ಲಿ ಏನೋ ಅದಕ್ಕೆ ಅಪ್ಡೇಟ್ ಮಾಡಿಕೊಂಡು ಅಮೆಂಡ್ಮೆಂಟ್ ಮಾಡಿಕೊಂಡು ಕ್ಲಾಸ್ ಸೇರ್ಕೊಂಡು ಅಖಿಲ ಭಾರತ ಬಿಲ್ಲವ
ಅಖಿಲ ಭಾರತ ಬಿಲ್ಲವ ಯೂನಿಯನ್ ಇಡೀ ಆಸ್ತಿ ಪಾಸ್ತಿಗಳನ್ನು ನೋಡ್ಕೊಳ್ಬೇಕು. ಹೌದು ಹೌದು. ಬಟ್ ಇಲ್ಲಿ ಎಜುಕೇಶನ್ ಟ್ರಸ್ಟ್ ಯಾಕೆ ಬಂತು ಅಂತ, ಅಖಿಲ ಇದು ಆ ಎಜುಕೇಶನ್ ಟ್ರಸ್ಟ್ ಅಂಡರ್ ಅಲ್ಲಿ ದೇವಸ್ಥಾನದ ಆಸ್ತಿಗಳು ಯಾಕೆ ಟ್ರಾನ್ಸ್ಫರ್ ಆಯಿತು? ಅಲ್ಲ, ಅದು ಒಂದೇ ಅಧೀನದಲ್ಲಿ ಬಂತಲ್ಲ. ಈಗ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಇರ್ಬೋದು, ಕ್ಷೇತ್ರ ಇರ್ಬೋದು, ಎಲ್ಲ ಒಂದೇ ಇದರಲ್ಲಿ ಇದೆ, ಒಂದೇ ಸಂಸ್ಥೆ ಆಗಿದೆ. ಅಲ್ಲೇನು ವಿಷಯ ಇಲ್ಲ. ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಬಿಲ್ಲವರ ಯೂನಿಯನ್ ಮಾಡಲೇಬೇಕಾಗ್ತದೆ, ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಕ್ಷೇತ್ರ ಮಾಡಬೇಕಾಗ್ತದೆ. ಈಗ ಎಲ್ಲೆಲ್ಲಿ ಬಿಲ್ಲವರ ಸಂಘಕ್ಕೆ ಬೇಕಾದಂತಹ ವಿಷಯಗಳಿದೆ ಅದಕ್ಕೆಲ್ಲ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನೇ ಮನಸ್ಸು ಕೊಡುವಂಥದ್ದು, ಅದಕ್ಕೆ ಕ್ಷೇತ್ರ ಕೊಡುವುದಿಲ್ಲ. ಆ ಕೆಲಸ ಕಾರ್ಯಗಳನ್ನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ನೇ ಮಾಡಬೇಕಾಗ್ತದೆ, ಸಾಮಾಜಿಕ ಕೆಲಸಗಳನ್ನು. ಈಗ ಈ ಎರಡೆರಡು ಸಮಿತಿ ಗೊಂದಲ ನಿಮ್ಮ ಹಿರಿಯರು ಜನಾರ್ದನ್ ಪೂಜಾರಿ ಅವರ ಗಮನಕ್ಕೆ ಬಂದಿದೆ ಅಂತ ತಾವು ಹೋಗಿ ಭೇಟಿಯಾಗಿದ್ದೀರಾ? ಇಲ್ಲ, ಅವರ ಅಭಿಪ್ರಾಯ ಏನಿದೆ? ಇಲ್ಲ, ನಾವು ಅವರನ್ನು ಭೇಟಿಯಾಗಿಲ್ಲ. ಧನ್ಯವಾದಗಳು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.